ಎಲ್ಲ ಕಡೆ ರೆಸ್ಪಾನ್ಸ್ ಒಳ್ಳೆ ಸಿಗ್ತಾ ಇದೆ. ತುಂಬ ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ. ಐ ಥಿಂಕ್ ನಾವೆಲ್ಲೆಲ್ಲಿ ಹೋಗಿದ್ದೀವಿ ವಿಶ್ವಾಸವನ್ನು ಏನು 2023 ಚುನಾವಣೆ ಪೂರಕವಾಗಿ ಇಟ್ಕೊಂಡಿದ್ರು ಅದೇ ವಿಶ್ವಾಸವನ್ನು ಇನ್ನೂ ಹೆಚ್ಚು ಮಾಡ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ಸರ್ಕಾರ ಜನರಿಗೆ ಅದನ್ನೆಲ್ಲೋ ಒಂದು ರೀತಿಯಲ್ಲಿ ಸಹಕಾರ ಮಾಡಿರ್ತಕ್ಕಂಥದ್ದು ರೆಸ್ಪಾನ್ಸು ಚೆನ್ನಾಗಿದೆ. ಜನರು ಬದಲಾವಣೆ ಬಯಸ್ತಾ ಇದ್ದಾರೆ. ಇನ್ನು ಏನು ಸುಳ್ಳು ಹೇಳ್ಕೊಂಡು ಹೋಗ್ತಕ್ಕಂಥ ಮತ್ತು ಇಲ್ಲ ನಮ್ಮ ರಾಷ್ಟ್ರೀಯ ಇಲ್ಲ ವಿಶ್ವ ಇವನ್ನೆಲ್ಲ ಏನಿದಾವಲ್ಲ ದೇಶದ್ದು ಹೊರವರ ದೇಶದ್ದು ಅದಕ್ಕೆಲ್ಲ ಈ ಡೋಂಗಿ ಮಾತುಗಳಿಗೆ ಬಿ ಜೆ ಪಿಯವ್ರದ್ದು ಅದಕ್ಕೆ ಯಾರು ಕೂಡ ಮಣೆ ಹಾಕ್ತಾ ಇಲ್ಲ. ಯಾರು ಯಾವ ಸರ್ಕಾರ ಒಂದೊಂದು ಕುಟುಂಬದಲ್ಲೂ ಕೂಡ ಸಹಕಾರವನ್ನು ಮಾಡ್ತಕ್ಕಂಥದ್ದು ವ್ಯವಸ್ಥೆ ಏನಿದೆ ನೇರವಾಗಿ ಮತದಾರರೇ ನಮಗೆ ಬಂದು ಮಾತಾಡ್ತಾ ಇದ್ದಾರೆ. ಒಬ್ಬರು ಮತದಾರ ಮಾಡಿದರೆ ಎಲ್ಲರೂ ಮಾತಾಡ್ದಂಗೆ ಆ ವಿಶ್ವಾಸವನ್ನು ಕೊಡ್ತಾ ಇದ್ದಾರೆ. ಭಾವನಾತ್ಮಕ ಚುನಾವಣೆಗಳು ಕ್ಲೋಸ್ ಆಗ್ತವೆ. ಈ 2024ರಲ್ಲಿ ಭಾವನಾತ್ಮಕ ನಿಲ್ಲಿಸ್ಬೇಕು. ಯಾಕಂದರೆ ದೇವರು ದಿಂಡ್ರು ಜಾತಿ ಧರ್ಮ ಅದೆಲ್ಲ ನಿಲ್ಲಬೇಕಾಗುತ್ತೆ. ಯಾಕೆಂದರೆ ಯಾವತ್ತೂ ಒಂದು ದೇಶ ಮುಂದೆ ಹೋಗುತ್ತೆ ಅಂದರೆ ಅದು ಜನರ ಒಂದು ವ್ಯವಸ್ಥೆಯನ್ನು ಅವ್ರು ಸುಖವಾಗಿರ್ತಕ್ಕಂಥ ಶಾಂತಿಯ ವ್ಯವಸ್ಥೆಯನ್ನು ಆಸೆ ಪಡ್ತಾ ಇದ್ದಾರೆ. ಅದನ್ನು ಚೆನ್ನಾಗಿ ನಡೀತಾ ಇದೆ. ನಾನು ಹೇಳ್ತಾ ಇದ್ದಿಲ್ಲ, ಈಶ್ವರಪ್ಪರು ಅಷ್ಟೇ ಕೆಲವು ವಿಚಾರನ ಭಾಳ ಹಗುರವಾಗಿ ಮಾತಾಡಿದ್ದಾರೆ. ಅವ್ರ ಘನತೆ ಗೌರವ ಏನು ಅಂತೇಳಿ ಅವರೇ ತೋರಿಸ್ಕೊಳ್ತಾರೆ. ಹತಾಶರಾಗಿದ್ದಾರೆ. ಒಂದು ಕಡೆಗೆ ಯಡಿಯೂರಪ್ಪರು ಅವ್ರ ಕುಟುಂಬದ ಬಗ್ಗೆ ಮಾತಾಡ್ತಾರೆ, ಒಂದೇ ಸತಿಗೆ ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಪಕ್ಷದ ಏನು ಏಜೆಂಟ್ ಅಂತ ಅವರು? ನಾವೇನು ಕರೆದಿಲ್ಲಲ್ಲ, ನಮಗೇನು ಅವಶ್ಯಕತೆ ಇಲ್ಲಲ್ಲ, ನಮ್ದೇನಿದ್ರು ಬಾಂಧವ್ಯ. ಅದಕ್ಕೆ ಈಶ್ವರಪ್ಪರು ಮಾತಾಡಬೇಕಾದ್ರೆ ಯಾರ ಬಗ್ಗೆ ಮಾತಾಡ್ತಾ ಇದ್ರಿ, ಏನು ವಿಚಾರಗಳನ್ನು ಮಾತಾಡ್ತಾ ಇದ್ರಿ, ಭಾಳ ಗೌರವದಿಂದ ಮಾತಾಡಬೇಕಾಗ್ತದೆ. ಅವರು ಕೂಡ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದವರು. ಅವ್ರ ಘನತೆ ಗೌರವನ ವಿಶ್ವಾಸವನ್ನು ಉಳ್ಕೊಳ್ಬೇಕಾಗತ್ತೆ. ಆಮೇಲೆ ಅವರು ಕೂಡ ನೆನ್ಪಿಡ್ಕೋಬೇಕಾಗುತ್ತೆ 2099ರಲ್ಲಿ ಏನಾಗಿತ್ತು ಅಂತೇಳಿ. 2099ರಲ್ಲಿ ಏನಾಗಿತ್ತು ಅವ್ರ ಹಣೆ ಬರೋಕ್ಕೆ? ಸುಮ್ಮನೆ ಹಂಗೆ ಖಾಲಿ ಡಬ್ಬದ ಥರ ಹಂಗೆ ಸೌಂಡ್ ಮಾಡ್ಕೊಂಡು ಹೋಗ್ಬಿಟ್ರೆ ಮತ ಬೀಳೋದಿಲ್ಲ. ಅಲ್ಲಿ ಜನರ ಹತ್ರ ಹೋಗ್ಬೇಕಂತ ವಿಶ್ವಾಸ, ಬೇರೆಯವ್ರಿಗೆ ಬೈಯೋದು. ಈಗ ಬಿ ಜೆ ಪಿಯವ್ರ ಹಣೆ ಬರ ಏನು ಅಂತ ಈಶ್ವರಪ್ಪರು ಹೇಳ್ತಾ ಇದ್ದಾರೆ. ನಾವೇನು ಹೇಳ್ಕೊಳ್ಳೋದೇ ಬೇಡ, ನಾವು ಜನರಿಗೆ ಮತ ಕೇಳೋದು ಒಂದು ಬಿಟ್ಟರೆ ಬೇರೆಯವ್ರಿಗೆ ಮತ ಕೇಳ್ತಕ್ಕಂಥ ಪರಿಸ್ಥಿತಿ ಇಲ್ಲ, ನಮಗೆ ಅವಶ್ಯಕತೆಯೂ ಇಲ್ಲ. ಅದಕ್ಕೆ ಈಶ್ವರಪ್ಪ ಅವರಿಗೆ ನಾನು ಮನವಿನ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅವರು ಕೂಡ ಒಂದು ಏಜ್ಡ್ ಆಗಿದ್ದಾರೆ. ಅವ್ರ ಮಕ್ಕಳಿಗೆ ಸಿಕ್ಕಿಲ್ಲ ಅಂತೇಳಿ ಹತಾಶ ಆಗಿ ಇಡೀ ರಾಜ್ಯನ ಹೋಗಿ ಟಾಮ್ ಮಾಡೋದು, ಮಾತಿದ್ರೆ ಈ ಪಕ್ಷನ ಹೇಳೋದು. ನಿಮ್ದೇನಿದೆ ಹೊಲಸು ನಿಮ್ಮ ಮನೆಯಲ್ಲಿ ನಿಮ್ಮ ಬಿ ಜೆ ಪಿಯಲ್ಲಿ ಅದನ್ನೇ ತಗೊಳ್ಳಿ. ಆ ಹೊಲಸನ್ನ ನಮ್ಮ ಮೇಲೆ ಹಾಕ್ಬೇಡಿ. ನನಗೆ ಆ ಹೊಲಸಿಗೆ ನಮಗೆ ಸಂಬಂಧನೂ ಇಲ್ಲ. ನೇರ ಪೈಪೋಟಿ ಎಲ್ಲ. ಹೋದ್ಸತಿ ನಾನು ಏನು ಬಿ ಜೆ ಪಿ ವಿರುದ್ಧ ಒಂದು 45,000 ಲೀಡಲ್ಲಿ ಗೆದ್ದೆ. ನೀವೇನಂತ ಹಾಕ್ತಿದ್ರಿ? ಹಣಾಹಣಿ, ನೇರ ಪೈಪೋಟಿ. ನೋ, ಮತದಾರತ ಹೋಗಿ ಅಭ್ಯರ್ಥಿಗಳಷ್ಟೇ ನಾವು, ಪಕ್ಷದ ಮುಖಂಡರಷ್ಟೇ ನಾವು. ಆದರೆ ನಿಜವಾಗೂ ದೇವ್ರು ಯಾರು ಅಂದರೆ ಮತದಾರರು ದೇವರು. ಅವ್ರು ತೀರ್ಮಾನ ಮಾಡ್ತಾರೆ. ಪೈಪೋಟಿ ಎಲ್ಲ ಅವ್ರು ಹೇಳ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ಪೈಪೋಟಿನೇ ಇಲ್ಲ. ಇವತ್ತು ಕಾಂಗ್ರೆಸ್ಸು ಜನರ ಸೇವೆಯನ್ನು ಪಕ್ಷದ ವತಿಯಿಂದ ಮಾಡ್ತಾ ಇದೆ. ಗೀತಾ ಶಿವರಾಜ್ ಕುಮಾರ್ ಅವರು ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದಿಂದ ನಿಲ್ಲಿಸಿದ್ದಾರೆ. ಯಾರ್ಯಾರು ಗೀತಕ್ಕವ್ರ ಬಗ್ಗೆ ಯಾವುದೇ ಥರದ ಮಾತುಗಳಿದ್ರೆ ನಾವು ಉತ್ತರ ಕೊಡೋದಿಲ್ಲ. ನಾವು ಉತ್ತರ ಕೊಡೋದು ನಾವು ವಿಶ್ವಾಸ. ಯಾರೇ ಮತ ಕೊಡೋದ್ರಿಂದ 5 ವರ್ಷಕ್ಕೆ ವಿಶ್ವಾಸದ ಮೇಲೆ ಮತ ಹಾಕ್ತಾರೆ. ಆ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗ್ಬೇಕು. ಅದನ್ನು ಈ 1 ವರ್ಷಕ್ಕೆ ನಾವು ಒಬ್ಬ ಮಂತ್ರಿಯಾಗಿ ನಮ್ಮ ಮುಖಂಡರು ಎಲ್ಲರೂ ಕೂಡ ಮನವಿಯನ್ನು ಕೂಡ ಸೇವೆ ಮಾಡ್ತಾ ಇದ್ದಾರೆ. ನಾನು ಒಂದು ನಿಮಗೆ ಹೇಳ್ತೀನಿ, ಇದು ಬಹಳ ಮುಖ್ಯ, ನೀವು ತಿಳ್ಕೊಳ್ಳಿ. ಇಡೀ ರಾಜ್ಯದಲ್ಲಿರ್ತಕ್ಕಂಥ ಬಡವ ಕುಟುಂಬರು 90% ಇವತ್ತು ಅವ್ರ ಮನೆಯಲ್ಲಿ ಅಣ್ಣನ ರೀತಿಯಲ್ಲೋ ತಮ್ಮನ ರೀತಿಯಲ್ಲೋ ಇವತ್ತು ಕಾಂಗ್ರೆಸ್ ಪಕ್ಷ ಅವ್ರ ಜೀವನದಲ್ಲಿ ಸಹಕಾರ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಈ ಹಣಾಹಣಿ, ಅವರ ಡಮ್ಮಿ ಕಮ್ಮಿ ಇವೆಲ್ಲ ಬಿಟ್ಬಿಡ್ಬೇಕು. ರಾಜಕಾರಣನ ಯಾವಾಗಲೂ ಮತದಾರರ ಜೊತೆಗೆ ಮಾತ್ರ ಮಾಡಬೇಕು. ನಮ್ಮ ಹಣೆ ಬರೆಯೋರು ಅವರೇ, ನಮ್ಮನ್ನು ಸೋಲ್ಸೋರು ಅವರೇ, ಗೆಲ್ಸೋರು ಅವರೇ. ಅವ್ರಿಗೆ ಮಾತ್ರ ನಾವು ಮಾತಾಡೋದು ಯಾವಾಗಲೂ ಕೂಡ. ನಮಗೆ ಬೇರೆಯವ್ರ ಬಗ್ಗೆ ನಮಗೆ ಚರ್ಚೆ ಇಲ್ಲ, ಚಿಂತನೆ ಇಲ್ಲ. ಆಮೇಲೆ ಹಬ್ಬದ ರೀತಿಯಲ್ಲಿ ಚುನಾವಣೆಯನ್ನು ಮಾಡ್ತಾ ಇದ್ದೀವಿ, ಹೆಮ್ಮೆಯಾಗಿ ಮಾಡ್ತಾ ಇದ್ದೀವಿ, ಸಂತೋಷವಾಗಿ ಮಾಡ್ತಾ ಇದ್ದೀವಿ. ಯಾರು ಕೂಡ ಒಂದು ಪಿಟಕಂದಿಲ್ಲ. ಎಲ್ಲರೂ ಕೂಡ ನಮ್ಮನ್ನು ಸ್ವಾಗತ ಮಾಡಿ ಮತ ಹಾಕಿ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆನ ಇವತ್ತು ಆಬ್ವಿಯಸ್ಲಿ ಸಿ, ಒಂದು ಪಕ್ಷ ಅಂದಾಗ ಒಂದು ಕುಟುಂಬ, ಒಬ್ಬ ವ್ಯಕ್ತಿ ಅಂದಾಗ ಅವ್ರದ್ದು ಕುಟುಂಬ ಇರ್ತದೆ. ಈಗ ನಾವು ಬಂಗಾರಪ್ಪರ ಕುಟುಂಬ ಅಂತೀವಿ, ಹಾಗೆ ಒಂದು ಕುಟುಂಬ. ಅವ್ರ ಯಜಮಾನರಾಗಿ ಅವ್ರಿಗೊಂದು ಆಸೆ. ಅವ್ರು ಹೇಳಿದ್ರಲ್ಲ, ನನಗೆ ಆಸೆ ಇದೆ, ಗೀತಕ್ಕವ್ರಿಗೆ ಅವಕಾಶ ಕೊಡಿ, ಸಂಸದರು ಮಾಡಿ, ನಿಮ್ಮ ಸೇವೆ ಮಾಡ್ತಾರೆ. ಅವ್ರು ಮಾಡಲಿಲ್ಲ ಅಂದರೆ ಬೇಕಾದ್ರೆ ನಾನೇ ಬಂದು ನಿಮ್ಮ ಜೊತೆಗೆ ಆ ಜವಾಬ್ದಾರಿನ ನಾನು ಹೋಗಿ. ಯಾಕೆ ಹೇಳ್ತಾರೆ ಒಬ್ರು ಯಜಮಾನರು? ಯಾಕೆಂದ್ರೆ ಅವಳು ಬಂಗಾರಪ್ಪವ್ರ ಮಗಳು. ಕೆಲವ್ರು ಕೇಳಿದ್ರಲ್ಲ ಏನು ಸಾಧನೆ ಅಂತ. ಆ ಸಾಧನೆಯವ್ರು ನೀವೇನು 15 ವರ್ಷಕ್ಕೆ ಏನು ಸಾಧನೆ ಮಾಡಿದ್ರಿ ಫಸ್ಟ್ ಹಾಕಿರಿ. ಒಂದು ದಿವಸ ಧ್ವನಿ ಎತ್ತ ಇರ್ತಕ್ಕಂಥ ಒಬ್ಬ ವ್ಯಕ್ತಿ
ಗೀತಾ ಶಿವರಾಜ್ ಕುಮಾರ್ ಅವರು ಮಾತಾಡೋದಕ್ಕೆ ಅವ್ರಿಗೆ ಯೋಗ್ಯತೆಯೂ ಕೂಡ ಇಲ್ಲ. 15 ವರ್ಷ ನೀವು ಸಂಸದರಾಗಿ 0. ಯಾರು 15 ವರ್ಷ ಸಂಸದರಾಗಿದ್ರು ಎಲ್ಲರೂ ಕೂಡ ನೀವು ಸಾಧಿಸಿರೋದು 0. ನಾನು ನೋಡಿದೆ ಇವತ್ತು ಪೇಪರಲ್ಲಿ ಏನಂತ ಹೇಳಿದ್ರೆ ನಮ್ದು ತುಂಬ ಟೇಕ್ ಆಫ್ ಅಂತ. ಏನು ಮತದಾರರು ಏನು ಪುಕ್ಷಟ ಸಿಗ್ತಾರ ನಿಮಗೆ ಪ್ಲೇನಲ್ಲಿ ಹತ್ತು ಕುತ್ಕೊಳ್ಳೋದಕ್ಕೆ? ಮತದಾರರು ಮನೇಲಿ ಇರ್ತಾರೆ, ಉಡಾನಲ್ಲಿ ಇರೋದಿಲ್ಲ. ಆಮೇಲೆ JJM, ಅಯ್ಯೋ ಸಂಸದರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ ಅಂತ ನಿಮ್ಮ ಹಣೆ ಬರ 50% ಅದಕ್ಕೆ ದುಡ್ಡು ಕಟ್ತಾ ಇರೋದು ರಾಜ್ಯ ಸರ್ಕಾರದವರು. ಏರ್ಪೋರ್ಟ್ ಬಗ್ಗೆ ಮಾತಾಡ್ತೀರಿ, ಏರ್ಪೋರ್ಟಲ್ಲಿ ಹಾಕಿರೋದೆಲ್ಲ ದುಡ್ಡು ಸರ್ಕಾರದ್ದು, ನಮ್ಮ ರಾಜ್ಯ ಸರ್ಕಾರದ್ದು, ಅದು ಕೇಂದ್ರ ಸರ್ಕಾರದ್ದು ಅಲ್ಲ. ಅದು ರಾಜ್ಯ ಸರ್ಕಾರದ ಹಣದಲ್ಲಿ ನೀವು ಟಾಮ್ ಮಾಡ್ಕೊಂಡು ಇಷ್ಟು ವರ್ಷ ಹೋದ್ರಲ್ಲ, ಜನರು ಇನ್ನು ಮೇಲೆ ಸುಮ್ಮನೆ ಇರೋದಿಲ್ಲ. ಅವ್ರಿಗೆ ಗ್ಯಾರಂಟಿ ವಾರಂಟಿ ಇಲ್ಲ. ನಾನು ಹೇಳ್ತಿಲ್ಲ 15 ವರ್ಷದ ನಿಮ್ಗೆ ವಾರಂಟಿನೂ ಮುಗೀತು, ಇನ್ನೇನಿದ್ರು ಮನೆ ಕಳಿಸ್ತಕ್ಕಂಥ ವ್ಯವಸ್ಥೆ ಇನ್ನು ಮೇಲೆ ಮಾಡ್ತಾರೆ. ನಾಮಪತ್ರ ಸಲ್ಲಿಕೆ 15ನೇ ತಾರೀಕು ಆಗ್ತದೆ. ಭಾಳ ಒಂದು ಜನಸ್ತೋಮ ಒಂದು ವ್ಯವಸ್ಥೆಯಲ್ಲಿ ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ಅಷ್ಟರೊಳಗೇನೆ ಎಲ್ಲ ಕಡೆಯೂ ಕೂಡ ತಾಲೂಕು ಮಟ್ಟದ್ದು ನಾಳೆ ಸಾಯಂಕಾಲದೊಳಗೆ ಮತ್ತು ಬ್ಲಾಕ್ ಮಟ್ಟದ ಒಂದಿದು. ನಿನ್ನೆ ನೀವು ಕೂಡ ಇದ್ರಿ. ಜನರು ಒಂದು ಪ್ರೀತಿ ವಿಶ್ವಾಸ, ಜನರಿಗೆ ನಾವು ಪ್ರಶ್ನೆ ಆಗ್ತದೆ. ಶಿವಣ್ಣನ ನೋಡೋದು ಒಂದು, ಗೀತಾ ಶಿವರಾಜ್ ಕುಮಾರಿಗೆ ಆಶೀರ್ವಾದ ಮಾಡ್ತೀರಾ ಅಂತ ಕೇಳಿದಾಗ ಮಾಡ್ತಾರಲ್ಲ, ಅದು ಬಹಳ ಮುಖ್ಯ ಆಗ್ತದೆ. 15ನೇ ತಾರೀಕು ಬೆಳಗ್ಗೆ ಒಂದು ಶಿವಮೊಗ್ಗ ಇತಿಹಾಸದಲ್ಲೇ ಭಾಳ ವಿಶ್ವಾಸದ ಮೇಲೆ ಜನರ ಆಶೀರ್ವಾದ, ಮತದಾರರ ಆಶೀರ್ವಾದದಿಂದ ಗೀತಕ್ಕವರು ಗೆಲುವಿನ ಹೆಜ್ಜೆ ಇಡಲಿಕ್ಕೆ ಮತ್ತು ಈ ಕ್ಷೇತ್ರದ ಧ್ವನಿ ಆಗಲಿಕ್ಕೆ ಮತ್ತು ಸೇವೆಯನ್ನು ಮಾಡಲಿಕ್ಕೆ ಅವರು ನಾಮಪತ್ರ ಸಲ್ಲಿಕೆ 15ನೇ ತಾರೀಕು ಅವ್ರು ಹಾಕ್ತಾರೆ. ಯಾರು ಬೇಕಾದ್ರೆ ಬರ್ಬೋದು, ನೀವು ಬರ್ತೀರಿ, ಯಾರು ಬೇಕಾದ್ರೆ ಬರ್ಬೋದು. ಹೌದು. ಅದೇ ಶಿವರಾಜ್ ಕುಮಾರ್ ನೋಡಕ್ ಬಂದವರು ಹೀನಾಯವಾಗಿ ರಾಘವೇಂದ್ರ ಅವ್ರನ್ನ ಸೋಲಿಸ್ತಾರೆ. ಯಾವ್ದು ಒಂದ್ ನಿಮಿಷ, ಏನು JJM 2 ವಿಚಾರ. JJM ಅಂತಾರಲ್ಲ, ಯಾರ್ದ್ರಿ ದುಡ್ಡು ಬರೋದು ಅದ್ರೊಳಗೆ? ಸೆಂಟ್ರಲ್ ಗೌರ್ಮೆಂಟ್ 50%, ನಮ್ 50%. ಏರ್ಪೋರ್ಟ್ ಕಟ್ಟಿದೀನಿ ಅಂತ ಹೇಳ್ತಾರೆ, ಸಾಧನೆ. ಏರ್ಪೋರ್ಟ್ ನ್ಯಾಷನಲ್ ಹೈವೇ ನಮಗೆ ಏನು ಇದು ಸಿಕ್ಕಾಗಿಂದ ನಾವು ಕಾಂಗ್ರೆಸ್ ಇದ್ದಾಗಲೂ ಸೆಂಟ್ರಲ್ ಗೌರ್ಮೆಂಟ್ ಅವೇ ಖರ್ಚು ಮಾಡೋರು. ರಾಘವೇಂದ್ರ ಒಂದು ನಿಮ್ಮ ಹಣೆ ಬರೋಕ್ಕೆ 4 ಲಕ್ಷ ಕೋಟಿ ನರೇಂದ್ರ ಮೋದಿ ಕಲೆಕ್ಷನ್ ಮಾಡ್ತಾರಲ್ಲ, ಒಂದು ದಿವಸನಾದ್ರೂ ನೀವೇನಾದ್ರು ಧ್ವನಿ ಎತ್ತಿದ್ದೀರಾ? ನಮ್ಮ ಪುಕ್ಷಟ್ಟೆ ಹಣದಿಂದ ನಮ್ಮ ರಾಜ್ಯದ ತೆರಿಗೆ ಹಣ ಬಡವರು ಏನು ಬೆವರು ಸುರಿಸಿ ದುಡಿದು ಕೊಟ್ಟಿರ್ತಾರಲ್ಲ, ಅದರಲ್ಲಿ ನೀವು ಹೊಟ್ಟೆ ತುಂಬಿಸ್ಕೊಳ್ತಾ ಇರೋದು. ಅದರಲ್ಲಿ ನೀವು ಎಲ್ಲ ಸಾಹುಕಾರದ್ದು ಭ್ರಷ್ಟಾಚಾರದ್ದು ಸಾಲ ಮನ್ನಾ ಮಾಡ್ತಾ ಇರೋದು ನರೇಂದ್ರ ಮೋದಿಯವರು, ರೈತರದಲ್ಲ. ನಮ್ಮ ಹಣ ಇವತ್ತು ಕೊಟ್ಟಿಲ್ಲ, ಅದಕ್ಕೆ ಇವತ್ತು ಕೇಸ್ ಹಾಕಿರೋದು ಸೆಂಟ್ರಲ್ ಗೌರ್ಮೆಂಟಿಗೆ ನಮ್ಮ ಸರ್ಕಾರದಿಂದ. ಯಾಕೆಂದ್ರೆ ಇವಾಗ ಕಿವಿನೂ ಇಲ್ಲ, ಕಣ್ಣು ಇಲ್ಲ, ಹೃದಯನೂ ಇಲ್ಲ, ಮನಸ್ಸು ಇಲ್ಲ, BJPನೇ ಇಲ್ದಂಗೆ ಆಗ್ತದೆ. ಸರ್, ಈಗ ಜನಾರ್ದನ್ ರೆಡ್ಡಿ ಅವರು ಮತ್ತೆ ಬಿಜೆಪಿ ಸರ್ ನೋಡಿ, ಜನಾರ್ದನ್ ಇವೆಲ್ಲ ಏನು ಗೊತ್ತಾ? ಜನಾರ್ದನ್ ರೆಡ್ಡಿ ಅಲ್ಲಿ ಹೋದಾಗ ಕ್ಯಾಕ್ರಸ್ ಉಗಿತಾರೆ. ಇದೇ ಈಶ್ವರಪ್ಪರು ಇವಾಗ ಕ್ಯಾಕ್ರಸ್ ಉಗಿತಾ ಇದ್ದಾರೆ. ಯಾರು? BJP ಅವರಿಗೆ. ಅಂದ್ರೆ BJP ಅವರಿಗಲ್ಲ, ಅವ್ರು BJP ಅವರೇ, ನಾನು ಒರಿಜಿನಲ್ಲು, ನಾನು ಹಿಂದುತ್ವ ಎಲ್ಲ ಅಂತಾರೆ. ಬೈತಾ ಇರೋದು ಯಡಿಯೂರಪ್ಪರಿಗೆ. ಇದು ನೀವು ಇನ್ನೊಂದು 10 ದಿವಸ ತಗೊಳ್ಳಿ, ಯಾರು ಹಾರ ಹಾಕಿ ಯಾರ್ಯಾರು ಪಪ್ಪಿ ಕೊಡ್ತಾರೆ ನೀವು ನೋಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.